ಏನು? ನಾನು ಗೊತ್ತಿಲ್ವೇ? ಅದು ನೀವು ಕೇಳಿದ್ದು ಅದು ನಿಮ್ಮ ಗುಡ್ ಬೈ. ಯಾಕೆಂದ್ರೆ ಆಗ್ಲಿ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋಲ್ಲವೇ? ಅದು ಎಲ್ಲ ಇರಲಿ, ಮೊದಲ ಇಲ್ಲಿಗೆ ಬಂದ ಕೆಲಸವೇನು? ಸುಮ್ಮನೆ ತಲೆ ತಿನ್ನಬೇಡ. ಬಂದ ಕೆಲಸವು ಹೇಳು. ವಂಡರ್, ವೆರಿ ವಂಡರ್. ಸುಮ್ಮನೆ ತಲೆಯಲ್ಲ ಮಾತನಾಡುವನು ನಾನಲ್ಲ. ನಾನು ಬಂದದ್ದು ನಿನಗೊಂದು ವಿಷಯ ತಿಳಿಸಲು. ನೋಡಿ ಇನ್ಸ್ಪೆಕ್ಟರ್, ನೀವು ಹೊಸಬರು, ನನ್ನ ವಿಷಯ ನಿಮಗೆ ಗೊತ್ತಿಲ್ಲ. ಹೊಸದಾಗಿ ಬಂದವರು ಮೊದಲು ನನ್ನ ಭೇಟಿ ಆಗಿ ನಂತರ ಸ್ಟೇಷನ್ಗೆ ಹೋಗುತ್ತಾರೆ. ಅಂತದ್ರಲ್ಲಿ ನೀವು ಬರಲೇ ಇಲ್ಲ. ಇಲ್ಲಿ ನೀವು ಬರೆದಿದ್ದರೆ ಏನಾಯ್ತು? ನಾನೇ ಬಂದು ಬಿಟ್ಟೆ. ಕಾರಣ ಈ ನಮ್ಮ ಕೊಪ್ಪಳ ತಾಲೂಕು ರಾಮರಾಜವೆಂದು ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿದೆ. ಅಂತದ್ರಲ್ಲಿ ಎಲ್ಲಿಂದ ಬಂದವರು ಗೂಂಡಾಗಿರಿ ಮಾಡುತ್ತಾರೆ. ಒಬ್ಬ ಗಾಂಧಿ ಅಂತ ಬರ್ತಾನೆ, ಮತ್ತೊಬ್ಬ ನೆಹರು ಅಂತ ಬರ್ತಾನೆ. ಸುಮ್ಮನೆ ಹೆದರಿಸಿ ಬೆದರಿಸಿ ನಮ್ಮಂತ ಶ್ರೀಮಂತರ ಹಣನ ಪಡಿಸಿಕೊಂಡು ಹೋಗುತ್ತಾರೆ. ಎದುರಾದರೆ ಚಾಕು ಚೂರಿಯಿಂದ ಕೊಲೆ ಮಾಡುತ್ತಾರೆ. ಯಾರನ್ನೆಲ್ಲ ಬಳಸಿದ್ದಾರೆ, ಯಾರನ್ನ ಕೊಲೆ ಮಾಡಿದ್ದಾರೆ ಅಂತವ್ರಿಗೆ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕನ್ನೋದು ಚೆನ್ನಾಗಿ ಗೊತ್ತಿಲ್ಲವೇ ನಿಮಗೆ? ನಿಮಗೆ ಯಾಕೆ ಚಿತ್ತೆ? ನೀನು ಯಾರೆಂಬುದು ನನಗೆ ಚೆನ್ನಾಗಿ ಗೊತ್ತು. ಮೊದಲು ರೈಟ್ ಹೇಳು. ಇನ್ಸ್ಪೆಕ್ಟರ್, ಮರ್ಯಾದೆ ಕೊಟ್ಟು ಮಾತನಾಡು. ಮರ್ಯಾದೆ ಕೊಡಲಿಕ್ಕೆ ನೀನು ನನ್ನ ಸ್ನೇಹಿತನು ಇಲ್ಲ ಸಂಬಂಧಿಕನು? ಅತಿಥಿಯೋ? ಏನಂದೆ? ಈ ಪ್ರಖ್ಯಾತನನ್ನು ಕೆಣಕಬೇಡ. ಕೆಣಕಿದವರು ಈ ಊರಲ್ಲಿ ಕಾದು ಪ್ರಖ್ಯಾತ ಇದೇನು ಸ್ಟೇಷನ್ ಅಂತ ತಿಳಿದ್ರಿ? ಸುಮ್ಮನೆ ಹೇಳಿದರೆ, ತಾಳ್ಮೆಯಿಂದ ಹೇಳಿದರೆ ತಿಳಿಸಿದರೆ ಸುಮ್ಮನೆ ಹೋಗೋದಿಲ್ಲ. ನಿಮ್ಮನ್ನ ಏನು ಮಾಡಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಿಮ್ಮನ್ನ ಕಾಲು ತೆಗೆಯದೆ ಬಿಟ್ಟಿಲ್ಲ ಈ ಪೊಲೀಸ್ ಇನ್ಸ್ಪೆಕ್ಟರ್. ಏನು ನನಗೆ ಸವಾಲಾಗ್ತೀಯಾ? ಏನು ನನಗೆ ಸವಾಲಾಗ್ತೀಯಾ? ಸವಾಲಾಗ್ತಿಯಲ್ಲ, ಪ್ರಾಮಿಸ್ ಮಾಡಿ ಹೇಳುತ್ತೇನೆ. ನಿಮ್ಮಂತ ಕರ್ಮದ ಕುನ್ನಿಗಳಿಗೆ ಬೇಡಿ ಹಾಕದೆ ಬಿಡುವುದಿಲ್ಲ. ಯಾವ ಪೊಲೀಸ್ ಆಫೀಸರ್ ಆದರೂ ಮೊದಲಿಗೆ ಬಂದಾಗ ಹೇಳುವ ಮಾತು, ನಂತರ ನಮ್ಮಂತ ಶ್ರೀಮಂತರ ಲಂಚ ಎಂಬ ಮಂತ್ರದಿಂದ ಹಣ ಕೊಟ್ಟು ಅನ್ಯಾಯ ಎಂಬ ಹಠಕ್ಕೇರಿ ಆಟ ಆಡಲು ಕಾರಣ ಆಗುತ್ತಾರೆ ಅಧಿಕಾರಿಗಳು. ಪ್ರಖ್ಯಾತ ಲಂಚಕ್ಕಾಗಿ ನಿಮ್ಮಂತ ಕರ್ಮದ ಕುನ್ನಿಗಳ ಕೈ ಚಾಚುವ ಏಡಿ ಗಂಡಸು ನಾನಲ್ಲ. ನೀನು ಹೇಳಿದಷ್ಟು ಕೇಳುವ ಮೂರ್ಖ ನಾನಲ್ಲ. ನಿಮ್ಮಂತ ಕರ್ಮದ ಕುನ್ನಿಗಳಿಗೆ ಕೈಗೆ ಬೇಡಿ ಹಾಕಿ ಎಳೆದುಕೊಂಡು ಹೋಗುವುದೇ ಈ ಸಂತೋಷ್ ಕುಮಾರ್ನ ಗುರಿ. ಎಂದು ಸಟ್ಟು ಹೊಡೆದು ಮಾತನಾಡಬೇಡ. ನೆನಪಿನಲ್ಲಿಟ್ಟುಕೋ, ಕಾಲು ಮಿಂಚುವ ಮುನ್ನ ಚುಚ್ಚುವುದು ಈ ಪ್ರಖ್ಯಾತನ ಸೇಡಿನ ಅಭಾವ. ಅದಕ್ಕೋಸ್ಕರ ನೀನದರಾಗೂ ಜಾಣ. ಇರದಿದ್ದರೆ ನಾಕರನ್ನು ಕಳೆದುಕೊಳ್ಳುವೆ ನಿನ್ನ ಪ್ರಾಣ. ಬರ್ತೀನಿ. ಗುಡ್ ಬೈ.
ಡೆವಿಲ್ ಸಾಂಗ್ ಹಾಕ್ರಿ. ಗೆದ್ದೆ ನಂಬ ಆನಂದದ ಪ್ರಾಣದ ಅಂಗಿ ತೊರೆದು ಬರೀ ನಿಮ್ಮ ಬರೇ ನಿಮ್ಮಂತ ತಲೆ ಅಡಿಕರ ತಲೆ ತೆಗೆಯದೆ ಬಿಟ್ಟಿಲ್ಲ ಈ ಪ್ರಖ್ಯಾತ. ಹೋಗಲೇ ಬಡವ, ಪ್ರಾಣದ ಬೆದರಿಕೆ ಹೇಳಿ ನಿನ್ನನ್ನು ಹೇಳಿ ಅಂತ ಗಂಡಸೆ. ನಾನು ವಾದ್ಯ ಬುದ್ಧಿ ಕಲಿಸೋದೇ ಈ ಇನ್ಸ್ಪೆಕ್ಟರ್ ಬಿಟ್ಟಿಲ್ಲ ಅಂತ ಹೇಳಿ ಪ್ರಾಣದ ನೆಪದಲ್ಲಿ ನಿಮ್ಮನ್ನ ಮಾನವನ ನೆರನಾಗಿ ನಿಮ್ಮಂತ ರಕ್ಷಿಸರನ್ನು ಎಳೆದುಕೊಂಡು ಹೋಗದಿದ್ದರೆ ಈ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ ಗುರಿ ನಾನೆಂದು ಮೆರೆಯುತ್ತಿರುವ ನರ ಕುರಿಗಳ ತಲೆಯನ್ನು ಕತ್ತರಿಸಿ ಬಿಸಿ ನೆತ್ತರವನ್ನೇ ಕುಡಿದು ಗಿರಿ ಪರ್ವತಗಳನ್ನೇರಿ ನೆದರಚ್ಚಿ ನೋಡುತ್ತಿದ್ದಾರೆ ಪುಣ್ಯ ಪುರುಷರ ಪಂಡತನದಿಂದ ಪುಂಡರ ಗಂಡನೆಂದು ಮೆರೆಯುತ್ತಿದ್ದ ಧರ್ಮಗಿರಿಯ ಧರ್ಮರಾಜ ಇಂದು ಈ ಸೂರ್ಯನ ಸರ್ಪಾಸ್ತ್ರಗಳಿಗೆ ಸಿಡಿಲು ಬಡಿದು ಸತ್ತು ನರಕದ ದಾರಿ ಈ ಸೂರ್ಯನ ವೇಷಭೂಷಣಗಳೇ ತಿಳಿಯಲಾರದು ಈ ಹಾಳು ಸಮಾಜಕ್ಕೆ. ಅದಕ್ಕೋಸ್ಕರ ಸಿಡಿದೆದ್ದು ಬಂದಿದ್ದಾರೆ ಈ ಸೂರ್ಯ. ನಾನು ಮನಸ್ಸು ಮಾಡಿದರೆ ಉಗ್ರ ವ್ಯಾಘ್ರರನ್ನು ಬೆಲೆ ತೆಗೆದುಕೊಳ್ಳಬೇಕೆಂದರೆ ಉರಿದೆದ್ದು ಸುಟ್ಟು ಕಲಾಗಿಸಿ ಬಿಡುತ್ತಾರೆ. ಸತ್ಯಕ್ಕೆ ಸವಾಲು ಹಾಕಿ ಅಸತ್ಯಕ್ಕೆ ಜೈಕಾರ ಹಾಕುತ್ತದೆ
ಹಿಂದಿನ ಸಮಾಜ. ನಾನು ಕತ್ತರಿಸಿ ಹಾಕಬೇಕೆಂದಿರುವ ಕೊಲೆಗಾರರನ್ನು ಕಂಡರೆ ನನ್ನ ರಕ್ತವೇ ಕೊತ ಕೊತನೆ ಕುದಿಯುತ್ತದೆ. ಉಗ್ರ ವ್ಯಾಘ್ರರನ್ನು ಬಲಿ ತೆಗೆದುಕೊಳ್ಳಬೇಕೆಂದರೆ ಕ್ಷಣ ಮಾತ್ರದಲ್ಲೇ ಅವರ ದೇಹದಲ್ಲಿನ ಖಂಡಗಳನ್ನು ನನ್ನೆದೆಯಲ್ಲಿ ಗುಪ್ತ ವಿಷಯವನ್ನು ಸುಪ್ತವಾಗಿಸಿಕೊಂಡು ನನ್ನ ತಂದೆಯ ಆತ್ಮಕ್ಕೆ ಶಾಂತಿ ನೀಡುತ್ತೇನೆ. ಯಾವುದೋ ಒಂದು ಹೊಸ ಬಣ್ಣದ ಹೆಣ್ಣು ವಜ್ರದಂತೆ ಹೊಳೆಯುತ್ತಾ ಮಿಂಚಿನಂತೆ ಮಿಂಚುತ್ತಾ ಬರ್ತಿದೆಯಲ್ಲ. ಹೇಳ್ರಿ ನಮ್ಮ ಹೇಳ್ರಿ ಏ ಸುಂದರಿ. ಸುಂದರಿ ಅಲ್ಲ, ನನ್ನ ಹೆಸರು ಪವಿತ್ರ. ಮೈತ್ರ, ಎಂತ ವಿಚಿತ್ರ. ನಾನು ನೋಡಿದ್ದೇ ಮೊದಲು ನಿನ್ನಂತ ವಿಚಿತ್ರ. ಅರೇ ಯಾರು ನೀನು? ನಾನ್ಯಾರು? ಸತ್ಯ ಧರ್ಮದ ಬೆನ್ನೆಲುಬು, ಧರ್ಮವನ್ನು ಕತ್ತರಿಸುವ ಅಸ್ತ್ರ, ಅಂದರೆ ಅನ್ಯಾಯವನ್ನು ಹಳೆಯುವ ಆಯುಧ. ಧರ್ಮ ಪಾಲಿಸುವವರಿಗೆ ಅಣ್ಣ ತಮ್ಮ, ನಿನ್ನಂತ ಅರ್ಧಂಬರ್ಧ ಬಟ್ಟೆ ತೊಟ್ಟು ನಿನ್ನ ಶರೀರವನ್ನು ತೋರಿಸಿ ನನ್ನಂತ ಯಂಗ್ ಮ್ಯಾನರು ನೋಡಿ ಕಾಡಿ ತೆಲಿಕೆಡಲಿ ಅಂತ ನಿಂತಿರುವ ನಿನ್ನಂತ ರೂಪಶೇರಿಗೆ ಸಿಕ್ಕನು. ಸತ್ಯ ಧರ್ಮ ನ್ಯಾಯ ಇದೆಲ್ಲ ಬೋಧನೆ ಹೇಳ್ತಾ ಇದೆಯಾ? ನಡು ಬೀದಿಯಲ್ಲಿ ಒಂದು ಹೆಣ್ಣಿಗೆ ಇಷ್ಟೊಂದು ಹೀನವಾಗಿ ಮಾತನಾಡ್ತಾ ಇದೆಯಲ್ಲ. ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತಾಡು. ನಿನಗೆ ನಾನು ಮರ್ಯಾದೆ ಕೊಡಬೇಕಾ? ಗೊತ್ತಿದೆ, ಎಲ್ಲಿ ಕೊಡಬೇಕು? ಏ, ನಿನ್ನ ಮರ್ಯಾದೆ ನಿನಗೆ ಗೊತ್ತಿಲ್ಲದ ಹೆಣ್ಣೆ. ಒಬ್ಬಳೇ ಹೆಣ್ಣು ಸಿಕ್ಕಿದ್ದಾಳೆ ಅಂತ ಈ ರೀತಿ ವಿಲಂಡಲ್ಲಿ ಹೊಡಿಬೇಡ ಕಣೋ. ಮೊದಲು ನಾನು ಯಾರು ಅಂತ ತಿಳ್ಕೊಂಡು ಮಾತಾಡು. ಆ ರಾಮಾಯಣದಲ್ಲಿ ಆ ರಾವಣ ಹೊತ್ತೊಯ್ದ ಶ್ರೀರಾಮಚಂದ್ರನ ಪತಿ ಸೀತೆಯ ಇಲ್ಲ. ಮಹಾಭಾರತದಲ್ಲಿ ದುಶ್ಯಾಸನ ಸೀರೆ ಸೆಳೆಯುವಾಗ ಆ ಶ್ರೀಕೃಷ್ಣ ಪರಮಾತ್ಮ ಬಂದು ಕಾಪಾಡಿದ ಪಾಂಡವರ ಸತಿ. ಎಣ್ಣಾದರೂ ಚಿಂತೆಯಲ್ಲ, ಗಂಡೆಲೆಯ ಧೈರ್ಯದಿಂದ ಈ ರಾಷ್ಟ್ರವನ್ನೇ ಹಾರಿದ ಇಂದಿರಾ ಗಾಂಧಿಯು. ನೀನು ಯಾರಾದ್ರೇನು, ಯಾತಕ್ಕೂ ಬಾರದ ಒಂದು ಹುಚ್ಚು ಹುಡುಗಿ ನೀನು. ನಿನಗೆ ನಾನು ಮರ್ಯಾದೆ ಕೊಡಬೇಕಾ? ಹೋಗಲೇ ನನಗೆ ಹುಚ್ಚು ಹುಡುಗಿ ಅಂತ ಏನೇ ಚುಚ್ಚುವಂತೆ ಮಾತನಾಡ್ತಾ ಇದೀಯಾ? ಏ ನಿಮ್ಮತ್ತ ಗಂಡ ಗಂಡಸಿಗೆ ತಕ್ಕ ಪಾಠ ಕಲಿಸೋ ಹಠಮಾರಿ ಹೆಣ್ಣು ನಾನು. ನೀನು ಹಠ ಮಾರಿಯಾದರೇನು ಎಮ್ಮಾರಿಯಾದರೇನು? ನೋಡು, ನೀನು ಒಂದು ಹೆಣ್ಣು, ನಾನು ಒಬ್ಬ ಗಂಡು. ಸುಮ್ಮನೆ ನನ್ನ ಸಿಟ್ಟನ್ನು ಎಬ್ಬಿಸಿ ನಿನ್ನ ಬಾಳನ್ನು ಸುಟ್ಟುಕೊಳ್ಳಬೇಡ. ಸುಮ್ಮನೆ ನೀನಾಗಿಯೇ ಒಲಿದು ಬಾ. ನನ್ನ ಬಾಳ ನೀನು ಸುಟ್ಟು ಹಾಕ್ತೀಯೋ ನಾಯಿ? ಏ ಹುಚ್ಚು ಹೆಣ್ಣೆ, ಇದುವರೆಗೂ ಈ ಸೂರ್ಯನ ಎದುರಿಗೆ ನಿಂತು ಪ್ರಶ್ನೆ ಮಾಡಿದ ಗಂಡಸರೇ ಇಲ್ಲ ಈ ಬ್ರಹ್ಮಾಂಡದಲ್ಲಿ. ಅಂತಾದ್ರಲ್ಲಿ ನೀನು ನನಗೆ ನಾಯಿ ಎಂದರೆ? ಏ ಮೈತ್ರ, ನೀನಂದ ಒಂದೇ ಒಂದು ಶಬ್ದದಿಂದ ನನ್ನ ನೆತ್ತರವೇ ಕುದಿಯುತ್ತದೆ. ಕಾಮದಾಹಕ್ಕೆ ಬಂದ ಕಾಮಿನಿಯ ಕಾಮದಾಹವನ್ನು ಹೆಂಗಿಸಿ ಕಳಿಸೆಂದು ಬಾ. ನನ್ನೇನು ಕಾಮಿನಿ ಅಂತ ತಿಳಿದುಕೊಂಡಿದ್ದೀಯೇನೋ? ಕಾಮ ಪಿಶಾಚಿ ಅಂತವನೇ. ಮೆಟ್ಟಿನಿಂದ ಪೆಟ್ಟು ಕೊಟ್ಟು ಹೆಣ್ಣು ನಾನು. ನೀನು ಮೆಟ್ಟಿನಿಂದ ಹೊಡೆಯುವಷ್ಟು ಗಟ್ಟಿರದ ಹೆಣ್ಣು ನೀನಲ್ಲ.
ಸೂರ್ಯೋದಯದಿಂದ 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 ಸೂರ್ಯಾಸ್ತ್ರದವರೆಗೂ ನಾನು ಮಾಡುವ ಈ ಜಗತ್ತಿನ ಪ್ರಯಾಣದಲ್ಲಿ ದಿನ ಬೆಳಗಾದರೆ ನಿನ್ನಂತ 10 ಹುಡುಗಿಯರು ನನಗೆ ಭೇಟಿಯಾಗಿ ಹೋಗುತ್ತಾರೆ. ಅದರಲ್ಲಿ ಎಲ್ಲರೂ ಇದೇ ಮಾತನ್ನು ಹೇಳಿ ಹೋಗುತ್ತಾರೆ. ಆದರೆ ನಾನು ಯಾವಾಗಲೂ ಕಾಮುಕನಾಗಬೇಕೆಂಬ ಬಲವಾದ ನಿರ್ಧಾರಕ್ಕೆ ಬರಲು ನೀನೇ ಕಾರಣಳಾದೆ. ಬೇಗ ಬೇಗ ಬಾ, ಮುಂದೋಗ್ರಿ. ಬೇಗ ಬಾ. ಏ ಕಾಮನ ಬಿಲ್ಲು ಅಂದವಾಗಿದೆಯಾ ಅಂತ ಅದನ್ನು ಹಿಡಿಯೋದಕ್ಕೆ ಪ್ರಯತ್ನ ಮಾಡಬೇಡ ಕಣೋ. ಅದು ನಿನ್ನ ಕೈಗಿಟ್ಟೋದಕ್ಕೆ ಎಂದಿಗೂ ಸಾಧ್ಯವಿಲ್ಲ ಅಂತ ತಿಳ್ಕೊ. ಈ ಸೂರ್ಯ ಮನಸ್ಸು ಮಾಡಿದರೆ ಆ ಕಾಮನ ಬಿಲ್ ಅಷ್ಟೇ ಅಲ್ಲ, ಆ ಸೂರ್ಯ ಚಂದ್ರರೇ ನಾನಿದ್ದಲ್ಲಿಗೆ ಬಂದು ಭೇಟಿಯಾಗಿ ಹೋಗುತ್ತಾರೆ. ಸಕಲ ಸೌಂದರ್ಯರಿಗೆ ಇಡಬೇಕಾದ ಸುಂದರವಾದ ಹೆಣ್ಣನ್ನು ನನ್ನಲ್ಲಿಗೆ ಕಳಿಸಿದ್ದಾನೆ ಕರ್ತ ಬ್ರಹ್ಮ. ಅಂದಾಗ ಇಂಥ ಸಡಗರದ ಸೌಂದರ್ಯದ ಬುತ್ತಿಯನ್ನು ಒತ್ತ ತಂದ ನಿನ್ನನ್ನು ಸುಮ್ಮನೆ ಬಿಡಲು ಸಾಧ್ಯವೇ ಇಲ್ಲ. ಕೆಲಸ ಮಾಡ್ತಾ ಇದೀಯಾ, ಬಿಟ್ಬಿಡು. ಇವನ ಕೈಯಿಂದ ಹೇಗಪ್ಪ ಪಾರಾಗ್ಬೇಕು? ಇವನು ಯಾರು ಅಂತ ತಿಳಿದೆ ಇವನನ್ನು ಕೇಳಿದೆ. ನಾನೇ ತಪ್ಪು ಮಾಡಿಬಿಟ್ಟೆ. ಏನಾದ್ರೂ ಮಾಡಿ ಇವನಿಂದ ಪಾರಾಗ್ಲೇಬೇಕು. ನೋಡಿ, ನಾನು ಮಾತಾಡಿದ್ದು, ನಾನು ಅಂದಿದ್ದು ತಪ್ಪಾಗಿದೆ. ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿ. ಕ್ಷಮೆ? ನಿನ್ನಂತ ಕಾಮಿನಿಯರಿಗೆ ಕ್ಷಮೆ? ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ ಅಣ್ಣ, ದಯವಿಟ್ಟು ನಾನು ಏನು ಮಾಡಬೇಡ ಅಣ್ಣ. ಪರವಾಗಿಲ್ಲ, ಅಣ್ಣನೆಂದರೂ ತಪ್ಪಿಲ್ಲ, ಅಪ್ಪನೆಂದರೂ ತಪ್ಪಿಲ್ಲ. ನನ್ನ ಮನಸ್ಸು ತೃಪ್ತಿ ಹೊಂದಿದ ಮೇಲೆ ಏನು ಬೇಕಾದರೂ ಅನ್ನು ಮರ್ಯಾದೆಯಿಂದ ನೀನಾಗಿಯೇ ಒಲಿದುವ. ನಿಮ್ ಕೈ ಮುಗಿದು ಕಾಲಿಗೆ ಬಿದ್ದು ಕೇಳಿದ್ರೆ ಕೇಳ್ಕೊಳ್ತೀನಿ. ನೀವ್ ಏನ್ ಶಿಕ್ಷೆ ಇರೋದು ಕೊಡಿ. ದಯವಿಟ್ಟು ದಯವಿಟ್ಟು ನನ್ನನ್ನೇನು ಮಾಡಬೇಡಿ. ನನ್ನ ತಪ್ಪಾಗಿದೆ. ನನ್ನ ಜೀವನಕ್ಕೆ ಕಾಮುಕರಾಗಬೇಡಿ. ಇರ್ಲಿ, ನಿನಗೆ ಆಡೋಕೆ ಬರುತ್ತಾ ಅಥವಾ ಸೀಳೋಕೆ ಬರುತ್ತಾ? ಇಲ್ಲ, ಸುಳ್ಳು ಹೇಳಿದರೆ ಜೀವಂತ ಸಮಾಧಿ ಮಾಡಿಬಿಡುವೆ. ನಿಮಗೋಸ್ಕರ ಆಯ್ತಪ್ಪ ತಂದೆ, ನನಗೆ ಹಾಡು ಬರದೆ ಹೋದ್ರು ನಿಮಗೋಸ್ಕರ ಹಾಡು ಹೇಳಿ ಡ್ಯಾನ್ಸ್ ಮಾಡ್ತೀನಿ. ಆಯ್ತಾ?
God's great. What love. ನಿನ್ನ ಕಂಠದಿಂದ ಹೊರಬೀಳುವ ರಾಗವನ್ನು ಕೇಳಿದರೆ ಸಾಕ್ಷಾತ್ ಸರಸ್ವತಿಯೇ ಹೊರಗಿಳಿದು ಬಂದು ಒಂದು ಸಂಗೀತ ನಿರ್ದೇಶಿಸಿದಳೇನೋ ಎಂಬ ಭಾವನೆ. ನೋಡಿ, ಹಾಡೋದಕ್ಕೆ ಬರ್ಲಿಲ್ಲ ಅಂದ್ರು ನಿಮಗೋಸ್ಕರ ಹಾಡು ಹೇಳಿ ಕುಳಿದಿದ್ದೇನೆ. ಈಗಲಾದ್ರೂ ನನ್ನ ಹೆದರಬೇಡ. ಕರ್ಮವೆಂಬ ಕಸ ಕಡ್ಡಿ ಕೆಸರನ್ನೇ ತುಂಬಿಕೊಂಡಿರುವ ನಿನ್ನಂತ ಹೆಣ್ಣಿನ ಕೈ ಹಿಡಿಯುವ ಮೂರ್ಖ ನಾನಲ್ಲ. ನಿನ್ನ ಜೊತೆ ಹಾಡಬೇಕು, ಕುಣಿಯಬೇಕು, ಮಾತನಾಡಬೇಕು ಎಂಬ ಆಸೆಯೂ ನನಗಿಲ್ಲ. ನಿನ್ನ ಮುಂದೆ ಹೀರೋ ಆಗಬೇಕೆಂದು ಪ್ರಯತ್ನ ಪಟ್ಟೆ ಅಂತ ನೀನು ತಿಳಿದುಕೊಳ್ಳಬೇಡ. ಅದನ್ನೆಲ್ಲ ನಾನು ಹೋಲ್ಡ್ ಸ್ಟೈಲಲ್ಲೇ ಮಾಡುತ್ತೇನೆ. ಈ ಸೂರ್ಯನ ನಯಾ ಸ್ಟೈಲೇ ಬೇರೆ. ಹೋಗು, ಮನೆಗೆ ಹೋಗಿ ಮನೆ ಸೇರಿಕೋ. ಅಂತೂ ಹೇಗೋ ಪಾರಾಗ್ಬಿಟ್ಟೆ. ಒಂದು ವೇಳೆ ಇವನು ಕೈಯಿಂದ ಸಿಕ್ಕಿದ್ರೆ ಪಜಿದ್ ಹೋಗ್ಬಿಡ್ತೈತೆ. ಯಾರಿರ್ಬೋದು? ಹೇಗಾದ್ರೂ ಇವನು ಯಾರು ಅಂತ ತಿಳ್ಕೊಂಡು ಇವನಿಂದನೇ ತಪ್ಪಾಗಿದೆ ಅಂತ ನಾನು ತೇರಿಸ್ಬಿಡ್ತೇನೆ. ಮಾಡದೆ ಹೋದ್ರೆ ಇವನು ಹೆಣ್ಣೆ ಅಲ್ಲ. ಹುಡುಗಿ ನಿನ್ನ ದೈವ ಸುಮಾರ